Hello, myself, Umair. I am studying in ICC College, Davangere. I will go for right of pyramid in patterns in C. First we print. ಫಸ್ಟ್ ನಮಗೆ 5 ಸ್ಟಾರ್ ಪ್ರಿಂಟ್ ಆಗಂದ್ರೆ 5, ಇತ್ತಾಗೆ 2, ಈ ತರ 3, ಫಸ್ಟ್ 3, ಆಮೇಲೆ 4, 5 ಇದೇ ರೀತಿ ಬರ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ನಾವು ಫಸ್ಟ್ ಏನ್ ಮಾಡೋಕಂದ್ರೆ 2 ಫಾರ್ ಲೂಪ್ ಬೇಕಾಗುತ್ತೆ, ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಅಂತ. ಎಷ್ಟು ಈಗ ನಾವೀಗ ಸಪೋಸ್ 4 ರೋಸ್ ಬೇಕಂದ್ರೆ ಇಲ್ಲಿ 4 ರೋಸ್ 4 ಕಾಲಮ್ಸ್ ಬೇಕಾಗುತ್ತೆ. ಅದಕ್ಕೆ ಫಾರ್ ರೋಸ್ 4 ಕಾಲಮ್ಸ್ ಬೇಕಂದ್ರೆ ಈಗ ಫಾರ್ ಲೂಪ್ ತಗೊಳಕತ್ತೆ, ಡಬಲ್ ನೆಸ್ಟೆಡ್ ಫಾರ್ ಲೂಪ್ 2 ಫಾರ್ ಲೂಪ್ ಬೇಕಾಗುತ್ತೆ. ಫಸ್ಟ್ ಫಾರ್ ಲೂಪ್ ಪ್ರಿಂಟ್ ಮಾಡಿದ್ರೆ ಈಗ 5 = 1 ಲೆಸ್ ದೆನ್ 4 ಕೊಟ್ರೆ 4 4 ಪ್ರಿಂಟ್ ಆಗ್ತಾ ಹೋಗುತ್ತೆ. ಅದೇ ಅದನ್ನ 4 4 ಪ್ರಿಂಟ್ ಆಗೋದನ್ನ ಫಸ್ಟ್ 1 2 3 ಪ್ರಿಂಟ್ 4 ಪ್ರಿಂಟ್ ಆಗೋದಕ್ಕೆ ನಾವು ಲಾಜಿಕ್ ಏನಂದ್ರೆ ಅದಕ್ಕೆ ಫಸ್ಟ್ ಐ ವ್ಯಾಲ್ಯೂ ಐ ಒನ್ ಇರುತ್ತೆ, ಅದಕ್ಕೆ ನಾವು ಫಸ್ಟ್ 1 ಕೊಡಬೇಕು. ನೆಕ್ಸ್ಟ್ ಜೆ ಇಸ್ ಈಕ್ವಲ್ ಟು ನೆಕ್ಸ್ಟ್ ಫಾರ್ ಲೂಪ್ಗೆ 1, ಯಾಕಂದ್ರೆ ಜೆ ಇಸ್ ಈಕ್ವಲ್ ಟು 1 ನೆಕ್ಸ್ಟ್ ಐ ಇನ್ಕ್ರಿಮೆಂಟ್ ಆದಾಗ 2, ಜೆ ಇಸ್ ಈಕ್ವಲ್ ಟು 1 ಇದು ಲೆಸ್ ದೆನ್ ಈಕ್ವಲ್ ಟು 1 ಮತ್ತೆ ಪ್ರಿಂಟ್ ಆಗಿ 1 ಆಗುತ್ತೆ. ಮತ್ತೆ ನೆಕ್ಸ್ಟ್ 2 ಇರೋದ್ರಿಂದ ಐ ಒಳಗೆ ಮತ್ತೊಂದು ರಿಪೀಟ್ ಆಗಿ 2 ಆಗುತ್ತೆ. ಅದೇ ತರ ನೆಕ್ಸ್ಟ್ ಐ3 ಆದ ತಕ್ಷಣ ಜೆ ಇಸ್ ಈಕ್ವಲ್ ಟು 1, ನೆಕ್ಸ್ಟ್ ಇಸ್ ಈಕ್ವಲ್ ಟು 2 3, ಅದೇ ತರ 3 ಸ್ಟಾರ್ ಪ್ರಿಂಟ್ ಆಗುತ್ತೆ. ಹೇಗಿದ್ರೆ ಫಸ್ಟ್ ಇಂಟ್ ಇದೆ ಫಾರ್ ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಐ ಪ್ಲಸ್ ಪ್ಲಸ್. ನೆಕ್ಸ್ಟ್ ಫಾರ್ ಲೂಪ್ ಇನ್ನೊಂದು ಫಾರ್ ಲೂಪ್ ಬೇಕಾಗುತ್ತೆ, j is equal to 1, j is less than or equal to 5, j plus plus. printf ಒಳಗೆ ಸ್ಟಾರ್ ಹಾಕೋಣ, ಪ್ರಿಂಟ್ ಆಗೋಕ್ಕೆ ಸ್ಪೇಸ್. ಆಮೇಲೆ ಇದು ಎಕ್ಸಿಟ್ ಮೇಲೆ printf ಮೇಲೆ ಬ್ಲಾಕ್ ಲೆಕ್ಷನ್ ಹಾಕೋಣ. ಯಾಕಂದ್ರೆ ಇಲ್ಲಿ ಫಸ್ಟ್ ಬರುತ್ತೆ i is equal to 1 ಆಗಿರುತ್ತೆ, 1 ಟ್ರೂ ಆಗುತ್ತೆ ಈ ಕಂಡೀಷನ್ ಒಳಗೆ ಬರುತ್ತೆ. ಫಾರ್ j is equal to 1, ಇಲ್ಲಿ 5 ಇರೋದನ್ನ i ಮಾಡೋಣ. j is equal to i ಇಲ್ಲಿ 1, j1 is less than or equal to 1 ಸ್ಟಾರ್ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ 2 ಆದಾಗ ಫಾಲ್ಸ್ ಆಗುತ್ತೆ, ನೆಕ್ಸ್ಟ್ ಬ್ಯಾಕ್ ಸ್ಲಾಶ್ ನೆಕ್ಸ್ಟ್ ಮತ್ತೆ ಅದಿರುತ್ತೆ i2 ಆಗುತ್ತೆ. j is equal to 1, j ಲೆಸ್ ದೆನ್ ಆರ್ ಈಕ್ವಲ್ ಟು 2, 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಟ್ರೂ ಆಗುತ್ತೆ ಮತ್ತೆ ಬರುತ್ತೆ. ನೆಕ್ಸ್ಟ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಮತ್ತೆ ಒಳಗೆ ಬರುತ್ತೆ. ನೆಕ್ಸ್ಟ್ 3 ಅಂದ್ರೆ ತಪ್ಪಾಗುತ್ತೆ. ಇದೇ ರೀತಿ ಕಂಡೀಷನ್ ಇದು ಮಾಡ್ತಾ ಹೋಗುತ್ತೆ. ಈಗ ರನ್ ಮಾಡಿದ್ರೆ ರೈಟ್ ಆಫ್ ಪಿರಮಿಡ್ ಬರುತ್ತೆ ನೋಡಿ. ಈಗ ರೈಟ್ ಆಫ್ ಪಿರಮಿಡ್ ಬಂತು ಇದೇ ರೀತಿ. ಇದಕ್ಕೆ ಇನ್ವರ್ಟೆಡ್ ರೈಟ್ ಆಫ್ ಪಿರಮಿಡ್ಗೆ ಅದಕ್ಕೆ ಲಾಜಿಕ್ ಅಂದ್ರೆ, ಈಗ ನಾವು ಅದಕ್ಕೆ ಲಾಜಿಕ್ ಅಂದ್ರೆ ಇದನ್ನ ಇನ್ವರ್ಟರ್ ಮಾಡ್ಬೇಕಂದ್ರೆ ಈಗ ಹಿಂಗ್ ಪ್ರಿಂಟ್ ಮಾಡಿದ್ನ ಫಸ್ಟ್ 1 2 3 4 5 ಇದೇ ರೀತಿ 5 4 3 2 1 ಪ್ರಿಂಟ್ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಫಸ್ಟ್ ಅದಕ್ಕೂ ಮತ್ತೆ ಇದೇ ರೀತಿ ಸೇಮ್ 5 ರೋಸ್ 5 ಕಾಲಮ್ಸ್ ಬೇಕಾಗುತ್ತೆ. ಫಸ್ಟ್ 5 ಪ್ರಿಂಟ್ 5 ಸ್ಟಾರ್ ಪ್ರಿಂಟ್ ಆಗಬೇಕು. ಫಸ್ಟ್ ಫಾರ್ ಲೂಪ್ ಒಳಗೆ 5 × 5 ಅಂತ ಹಾಕೊಂಡಿರೋಣ. ಅದೀಗ 5 × 5 ಅಂದ್ರೆ 5 ರೋಸ್ 5 ಕಾಲಮ್ಸ್ ಒಳಗೆ ಸ್ಟಾರ್ಗಳು ಪ್ರಿಂಟ್ ಆಗ್ತವೆ. ಅದನ್ನ ಇನ್ವರ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸೆಕೆಂಡ್ ಫಾರ್ ಲೂಪ್ ಒಳಗೆ ಹಾಕಕ್ಕಾಗುತ್ತೆ. ಫಾರ್ ಒಳಗೆ ಹೆಂಗೆ ಅಂದ್ರೆ, ಈಗ ಫಸ್ಟ್ ಜೆ ಇಸ್ ಈಕ್ವಲ್ ಟು ಐ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಜೆ ಇಸ್ ಈಕ್ವಲ್ ಟು ಐ ಕೊಟ್ರೆ ಜೆ ಫಸ್ಟ್ 1 ಅದು 1 ಇದ್ದಾಗ 1 ಆಗುತ್ತೆ. ಆಮೇಲೆ ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಯಾಕಂದ್ರೆ ಐ 1 ಇರುತ್ತೆ. 1 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಕೊಡಬೇಕು. ಸರಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5, 1 2 3 4 5 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಜೆ ಡಿಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅವಾಗ ಫಸ್ಟ್ 5 4 3 2 1 ಬರುತ್ತೆ. ನೆಕ್ಸ್ಟ್ 2 ಬರುತ್ತೆ, 2 ಮತ್ತೆ 2 3 4 5. ನೆಕ್ಸ್ಟ್ ಇಲ್ಲಿ 3 ಬಂದ್ರೆ 3 4 5 3 ಮತ್ತೆ 3 ಪ್ರೆಷರ್ ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ 2 ಬಂದ್ರೆ 2 1, ನೆಕ್ಸ್ಟ್ 1 ಬಂದ್ರೆ 1. ಇದೇ ರೀತಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ರೈಟ್ ಆಫ್ ಪಿರಮಿಡ್. ನೆಕ್ಸ್ಟ್ ಇದನ್ನ ಕಮೆಂಟ್ ಮಾಡ್ಕೊಳ್ಳೋಣ. ರೈಟ್ ಆಫ್ ಪಿರಮಿಡ್ ನ ಈಗ ಇನ್ವರ್ಟೆಡ್ ರೈಟ್ ಆಫ್ ಪಿರಮಿಡ್ ನೋಡ್ಕೊಂತ ಕ್ಯಾಶ್ ಇನ್ಕ್ಲೂಡ್ SBI ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅದು. ಹೆಡರ್ ಫೈಲ್ ಸ್ಟೇಟ್ಮೆಂಟ್ ಅನ್ನೋದು ಇಂಟ್ ಅನ್ನೋದು ಮೇನ್ ಫಂಕ್ಷನ್. ನೆಕ್ಸ್ಟ್ ಮತ್ತೆ ಇದಕ್ಕೆ ಐ ಕಮ ಜೆ ಮತ್ತೆ 2 ಎರರ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಫಸ್ಟ್ ಫಾರ್ ಲೂಪ್ ಫಾರ್ ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5,
ಐ ಪ್ಲಸ್ ಪ್ಲಸ್ 5 ರೋಸಿಗೆ ಆಯ್ತು. ನೆಕ್ಸ್ಟ್ ಇದು ಇನ್ನೊಂದು ಫಾರ್ ಲೂಪ್ ಇದಕ್ಕೆ ಅಂದ್ರೆ ಕಾಲಮ್ಸ್ ಎಷ್ಟು ಕಾಲಮ್ಸ್ ಬೇಕು ಅನ್ನೋದಕ್ಕೆ ಜೆ ಲೆಸ್ ದೆನ್ ಜೆ ಇಸ್ ಈಕ್ವಲ್ ಟು 1 ಮತ್ತೆ ಜೆ ಲೆಸ್ ದೆನ್ ಈಕ್ವಲ್ ಟು 5 ಜೆ ಪ್ಲಸ್ ಪ್ಲಸ್ ಪ್ರಿಂಟ್ ಮಾಡಿದ್ರೆ ಸ್ಟಾರ್ ಪ್ರಿಂಟ್ ಮಾಡಿದ್ರೆ ಈಗ 5 ರೋಸ್ 5 ಕಾಲಮ್ಸ್ ಸ್ಟಾರ್ ಪ್ರಿಂಟ್ ಹಾಕವೆ. ನಮಗೆ ಬೇಕಾಗಿರೋದು ಆ ರೀತಿ ಇಲ್ಲ. ನಮಗೆ ಫಸ್ಟ್ 5 4 3 2 1 ಬರ್ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಜೆ ಇಸ್ ಈಕ್ವಲ್ ಟು ಐ ಕೊಡೋಣ. 1 ಲೆಸ್ ದೆನ್ ಈಕ್ವಲ್ ಟು 5 ನೆಕ್ಸ್ಟ್ 2 ನೆಕ್ಸ್ಟ್ 3 4 5 ಅದೇ ರೀತಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಅವಾಗ ಅದು ಉಲ್ಟಾ ಪ್ರಿಂಟ್ ಆಗುತ್ತೆ ಇನ್ವರ್ಟೆಡ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಪ್ರಿಂಟ್ ಎಫ್ ಬ್ಯಾಕ್ ಸ್ಲಾಶ್ ನೋಡಿ, ಯಾಕಂದ್ರೆ ಲಾಜಿಕ್ ಏನಂದ್ರೆ ಏನಿಲ್ಲ, ಇಲ್ಲಿ ಸಿಂಪಲ್ ಅಲ್ಲೇ ಫಸ್ಟ್ ಈಕ್ವಲ್ ಟು 5 ಕೊಟ್ಟು 1 ಕೊಟ್ಟು ಇಲ್ಲಿ ಐ ಕೊಟ್ಟಿದ್ವಿ. ಆದ್ರೆ ಇಲ್ಲಿ ಅದೇ ರೀತಿ ಇಲ್ಲಿ 5 ಕೊಡೋಕು ಇಲ್ಲಿ ಐ ಕೊಡೋಕು. ಯಾಕಂದ್ರೆ ಫಸ್ಟ್ 1 ಬರ್ಬೇಕು. 1 ಲೆಸ್ ದನ್ ಈಕ್ವಲ್ ಟು 5 ಟ್ರೂ ಆಗುತ್ತೆ. 1 2 3 4 5 ಪ್ರಿಂಟ್ ಆಗುತ್ತೆ ಐ ಸ್ಟಾರ್. ನೆಕ್ಸ್ಟ್ ಇಲ್ಲಿ 2 ಬಂದಾಗ 2 ಲೆಸ್ ದನ್ ಈಕ್ವಲ್ ಟು 5 2 3 4 5 ಅಲ್ಲಿ ತಗ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಆದ್ರೆ 3 4 5 ನೆಕ್ಸ್ಟ್ ಅದೇ ರೀತಿ 2 ಬಂದಂದ್ರೆ 4 ಬಂದಂದ್ರೆ 4 ಮತ್ತೆ 5 ನೆಕ್ಸ್ಟ್ ಬಂದಾಗ 5 6 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 6 ಆಗಿರೋದ್ರಿಂದ ಫಾಲ್ಸ್ ಆಗುತ್ತೆ, ಹೊರಗೆ ಬರುತ್ತೆ. ಈಗ ನೋಡಿದಿರ ಇನ್ವರ್ಟೆಡ್ ರೇಟ್ ಆಫ್ ಪಿರಮಿಡ್ ಹೇಗಂತ. ಇದನ್ನ ಕಮೆಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವ್ದು ನೋಡೋಣ ಅಂದ್ರೆ ನೆಕ್ಸ್ಟ್ ಲೆಫ್ಟ್ ಆಫ್ ಪಿರಮಿಡ್ ನೋಡೋಣ. ಫಸ್ಟ್ ಲೆಫ್ಟ್ ಆಫ್ ಪಿರಮಿಡ್ಗೆ ಫಸ್ಟ್ ಇತ್ತಾಗೆ ಫಸ್ಟ್ ಇಲ್ಲಿ 4 ಸ್ಪೇಸ್ ಬರಬೇಕು. ನೆಕ್ಸ್ಟ್ ಸ್ಟಾರ್ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಈ ಕಡೆ 3 ಸ್ಪೇಸ್ ಕ್ರಿಯೇಟ್ ಆಗಿ 2 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ 2 ಸ್ಟಾರ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇಲ್ಲಿ 3 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 4 ಇಲ್ಲಿ 4 ಸ್ಟಾರ್ 1 ಗ್ಯಾಪ್ ಬಿಟ್ಟು 4 ಸ್ಟಾರ್ ಪ್ರಿಂಟ್ ಆಗಬೇಕು. ಅದಕ್ಕೆ ನಾವು ಫಸ್ಟ್ ಫಾರ್ ಲೂಪ್ ಅದಕ್ಕೆ 3 ಫಾರ್ ಲೂಪ್ ಬೇಕಾಗುತ್ತೆ. ಫಸ್ಟ್ ಫಾರ್ ಐ ಇಸ್ ಈಕ್ವಲ್ ಟು ಎಷ್ಟು ರೋಸ್ ಬೇಕಾಗುತ್ತೆ ಅಂತ. ಇನ್ನು ಸಪೋಸ್ 5 ಬೇಕಿದೆ ಅಂದ್ರೆ ಫಸ್ಟ್ 4 ಇಸ್ ಈಕ್ವಲ್ ಟು 5 ಅಂತ ತಗೋಣ. ಫಸ್ಟ್ 5 ರೋಸ್ ಪ್ರಿಂಟ್ ಆಗ್ತದೆ ಅಂತ ಅನ್ಕೊಳ್ರಿ. ಈಗ 5 ರೋಸ್ ಪ್ರಿಂಟ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಫಾರ್ ಲೂಪ್ ಸ್ಟಾರ್ ಬೇಕಾಗುತ್ತೆ. ಸ್ಟಾರ್ ಹೆಂಗಂದ್ರೆ ಸ್ಟಾರ್ ಪ್ರಿಂಟ್ ಆಗಕ್ಕೆ ಅವಾಗಲೇ ನೋಡಿದಲ್ಲ ಅದೇ ತರ ಸ್ಟಾರ್. ಆ ಸ್ಟಾರ್ ಪ್ರಿಂಟ್ ಆಗ ಮುಂಚೆ ನಮಗೆ ಅದಕ್ಕೆ ಸ್ಪೇಸ್ ಬೇಕಾಗುತ್ತೆ. ಫಸ್ಟ್ ನಾವು ಸ್ಪೇಸ್ ನ ಆದ್ಮೇಲೆ ಪ್ರಿಂಟ್ ಮಾಡ್ಬೇಕು. ಅದಕ್ಕೆ ನಾವು ಫಸ್ಟ್ ಸ್ಪೇಸ್ ಇಂದ ಬರೋಣ. ಫಸ್ಟ್ ಫಾರ್ ಲೂಪ್ ಎದಕ್ಕೆ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ. ಫಸ್ಟ್ ಎಲ್ಲಿಂದ ಈಗ ಫಸ್ಟ್ ಐ ಇಸ್ ಈಕ್ವಲ್ ಟು ಫಸ್ಟ್ 5 = 0 ಅಂಡ್ ಐ ಲೆಸ್ ದೆನ್ ಈಕ್ವಲ್ ಟು 5 ತಗೊಂಡಿರ್ತೀವಿ. ನೆಕ್ಸ್ಟ್ ಜೆ ಇಸ್ ಈಕ್ವಲ್ ಟು ಏನ್ ಕೊಡ್ಬೇಕಂದ್ರೆ ಸ್ಪೇಸ್ ಕ್ರಿಯೇಟ್ ಹಾಕಂತ ಹೋಗ್ಬೇಕು. ಅದಕ್ಕೆ ಜೆ ಇಸ್ ಈಕ್ವಲ್ ಟು ಐ ಕೊಡೋಣ. ಯಾಕಂದ್ರೆ ಜೆ ಲೆಸ್ ದೆನ್ ಈಕ್ವಲ್ ಟು 5 ಅದು ಎಲ್ಲಿಂದಾಗ ಪ್ರಿಂಟ್ ಹೆಂಗಾಗುತ್ತೆ ಅಂದ್ರೆ ಐ 1 ಇದ್ದಾಗ ಫಸ್ಟ್ ಸ್ಪೇಸ್ ಎಷ್ಟು ಕೊಡೋಕೆ ಅಷ್ಟು ಕೊಡುತ್ತೆ. ನೆಕ್ಸ್ಟ್ ಅದೇ ರೀತಿ ಜೆ ಪ್ಲಸ್ ಪ್ಲಸ್ ಮಾಡಿದ್ರೆ 1 ಇದ್ರೆ 1 2 3 4 5 ಸ್ಪೇಸ್ ಕೊಡ್ತಾ ಹೋಗುತ್ತೆ. ನಿಮಗೆ ಸ್ಟಾರ್ ಕೂಡ ಅಷ್ಟೇ. ಸ್ಟಾರ್ ಹೇಗೆ ಪ್ರಿಂಟ್ ಆಗ್ಬೇಕಂದ್ರೆ ಫಸ್ಟ್ ಕಡೆ ಹೋಗಿ 1 ಸ್ಟಾರ್, ನೆಕ್ಸ್ಟ್ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5. ಅದೇ ರೀತಿ ಕೆ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ಫಸ್ಟ್ ಕೆ ಇಸ್ ಈಕ್ವಲ್ ಟು 1 ಕೆ ಲೆಸ್ ದೆನ್ ಈಕ್ವಲ್ ಟು ಐ. ಯಾಕಂದ್ರೆ ಫಸ್ಟ್ ಐ 1 ಇರುತ್ತೆ, 1 ಸ್ಟಾರ್ ಪ್ರಿಂಟ್ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಈ ಕಡೆ ನೆಕ್ಸ್ಟ್ ಇಲ್ಲಿ ಇಸ್ ಈಕ್ವಲ್ ಟು ಐ ಕೊಟ್ರೆ ಅಂದ್ರೆ ನೆಕ್ಸ್ಟ್ ಕೆ ಇನ್ಕ್ರಿಮೆಂಟ್ ಮಾಡ್ತಾ ಹೋಗೋಣ. ಕೆ ಪ್ಲಸ್ ಪ್ಲಸ್ ಮಾಡ್ತಾ ಹೋಗೋಣ. ಫಸ್ಟ್ ಇವ್ರಲ್ಲಿ ಹೆಂಗ್ ರನ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಫಾರ್ ಲೂಪ್ ನೆಕ್ಸ್ಟ್ ಇನ್ವರ್ಟೆಡ್ ಆಗಿದೆ. ಇನ್ವರ್ಟೆಡ್ ಬೇಡ ನಮಗೆ. ಈಗ ಲೆಫ್ಟ್ ಆಫ್ ಪಿರಮಿಡ್ ಬೇಕಾಗಿರೋದು. ಕಾಪಿ ಮಾಡ್ಕೊಂಡ್ಬಿಡೋಣ, ಬರ್ಕೊಳಕ್ ಮತ್ತೆ ಲೆಫ್ಟ್ ಆಫ್ ಪಿರಮಿಡ್ ಫಸ್ಟ್ ಅದೇ ರೀತಿ ಲೆಫ್ಟ್ ಆಫ್ ಪಿರಮಿಡ್ ಅದೇ ರೀತಿ ಅದಕ್ಕೆ ಫಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಅದೇ ರೀತಿ ಹೆಡರ್ ಫೈಲ್ stdio.h. ನೆಕ್ಸ್ಟ್ ಮೇನ್ ಫಂಕ್ಷನ್
ಮೇನ್ ಫಂಕ್ಷನ್ ಬಂತು. ನೆಕ್ಸ್ಟ್ ಅದಕ್ಕೆ ಆರ್ ಪಿರಮಿಡ್ಗೆ ನಾವು ಹೇಳಿದ 3 ಬೇಕಾಗುತ್ತೆ ಅಂತ. ಈ ಕಮ ಜೆ ಕಮ ವೇರಿಯಬಲ್ ತಂದೆ ಅಂತ ಫಸ್ಟ್ ಪ್ರಿಂಟ್ ಆಫ್ ಎಷ್ಟು ಸಪೋಸ್ ಪ್ರಿಂಟ್ ಆಫ್ ಮುಂಚೆ ಫಾರ್ ಲೂಪ್ ಆಗೋಬಿಡೋಣ. ಫಾರ್ ಐ ಇಸ್ ಈಕ್ವಲ್ ಟು 1, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಐ ಪ್ಲಸ್ ಪ್ಲಸ್ ಮಾಡೋಣ. 5 ರೋಸ್ ಪ್ರಿಂಟ್ ಆಗವೆ. ನೆಕ್ಸ್ಟ್ ಇನ್ನೊಂದು ಫಾರ್ ಲೂಪ್ ಎದಕ್ಕೆ ಬೇಕಾಗುತ್ತೆ ನಿಮಗೆ, ಫಸ್ಟ್ ಜೆ ಇಸ್ ಈಕ್ವಲ್ ಟು 1, ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಜೆ ಪ್ಲಸ್ ಪ್ಲಸ್. ಅವಾಗ ಏನ್ ಪ್ರಿಂಟ್ ಆಗಲಿ, ಪ್ರಿಂಟ್ ಎಫ್ ಸ್ಪೇಸ್ ಪ್ರಿಂಟ್ ಆಗಲಿ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಪ್ರಿಂಟ್ ಆಗಬೇಕು ನಮಗೆ, ನೆಕ್ಸ್ಟ್ ಫಾರ್ ಕೆ ಇಸ್ ಈಕ್ವಲ್ ಟು 1, ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಕೆ ಪ್ಲಸ್ ಪ್ಲಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಈ ಪ್ರಿಂಟ್ ಎಫ್ ಅಲ್ಲಿ ಸ್ಟಾರ್ ಹಾಕೋಣ ಬೇಕಿದ್ರೆ. ಸ್ಟಾರ್ ಹಾಕಿದ್ದು ಪ್ರಿಂಟ್ ಮೇಲೆ ನೆಕ್ಸ್ಟ್ ಬ್ಯಾಕ್ಸ್ಲೇಷನ್ ಕೊಡೋಣ. ನೆಕ್ಸ್ಟ್ ಅದು ಆಗಿದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಲೈನ್ ವೈಸ್ ಲೈನ್ ಬರಕಲ್ಲ, ಬ್ಯಾಕ್ಸ್ಲೇಷನ್ ಕೊಡೋಣ. ಈಗ ಪ್ರಿಂಟ್ ಮಾಡಿದ್ರೆ ಬರಲ್ಲ, ಹೆಂಗ್ ಬರೋದು ತೋರಿಸ್ತೀವಿ. ಸಪೋಸ್ ಈ ರೀತಿ ಬರಂಗಿಲ್ಲ. ಈಗ ನೀವು ಬರ್ಬೇಕಿರೋದು ಯಾವ ರೀತಿ, ಎಸ್ 0 1 2 3 4 5 ಇದೆ. ನಮಗೆ 4 ಫಸ್ಟ್ ಬರ್ಬಾರ್ದು, 4 ಸ್ಪೇಸ್ ಬರಬೇಕು, ಆಮೇಲೆ 3, ಆಮೇಲೆ 2, ಅಲ್ಲಿ 1, ಆಮೇಲೆ ಬರ್ಬಾರ್ದು. ಅದಕ್ಕೆ ಏನ್ ಮಾಡಬೇಕಂದ್ರೆ ನಾವೀಗ ಜೆ ಇಸ್ ಈಕ್ವಲ್ ಟು 5 ಇದೆ. ಈಗ ಫಸ್ಟ್ 5 ಪ್ರಿಂಟ್ ಆಗಬೇಕು, ಆಮೇಲೆ ನೆಕ್ಸ್ಟ್ 2, ಅದಕ್ಕೆ ಲೈ ಹಾಕೋಣ. ಅದು ಐ ಹೆಂಗಾಗುತ್ತೆ ಹಂಗೆ ಪ್ರಿಂಟ್ ಆಗುತ್ತೆ. ಫಸ್ಟ್ ಐ ಇಸ್ ಈಕ್ವಲ್ ಟು 2 3 4 5. ನೆಕ್ಸ್ಟ್ ಕೆ ಕೂಡ ಅದೇ ರೀತಿ ನಿಮಗೆ ಫಸ್ಟ್ ಕೆ 1 ಪ್ರಿಂಟ್ ಆಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಐ ಹಾಕಿದ್ರೆ ಏನಾಗುತ್ತೆ, ಫಸ್ಟ್ ಇಲ್ಲಿ ಬರುತ್ತೆ ಫಾರ್ ಲೂಪ್ ಒಳಗೆ ಐ ಇಸ್ ಈಕ್ವಲ್ ಟು 1 ಆಗುತ್ತೆ, ಜೆ ಇಸ್ ಈಕ್ವಲ್ ಟು 1 ಲೆಸ್ ದೆನ್ ಆರ್ ಈಕ್ವಲ್ ಟು 5, 1 2 3 4 5. ಫಸ್ಟ್ 1 ಬರುತ್ತೆ, ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ 2 ಸ್ಪೇಸ್ 3 ಸ್ಪೇಸ್ 4 ಸ್ಪೇಸ್ 5. 6 ಆದಾಗ ರಾಂಗ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬರುತ್ತೆ ಫಾರ್ ಲೂಪಿಗೆ ಕೆ ಇಸ್ ಈಕ್ವಲ್ ಟು 1, ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು ಐ. ಐ ಅಂದ್ರೆ 1 ಇರುತ್ತೆ, 1 ಸ್ಟಾರ್ ಪ್ರಿಂಟ್ ಮಾಡುತ್ತೆ, ನೆಕ್ಸ್ಟ್ ಬಿಡುತ್ತೆ. ಅದೇ ರೀತಿ ನೆಕ್ಸ್ಟ್ ಕೆ ಪ್ಲಸ್ ಪ್ಲಸ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಇಲ್ಲಿ ಅದೇ ರೀತಿ 2 ನೆಕ್ಸ್ಟ್ ಇದು ಎಕ್ಸಿಟ್ ಆಗುತ್ತೆ 1 ಸ್ಟಾರ್ ಪ್ರಿಂಟ್. ಮತ್ತೆ ಈ ಕಡೆ 2 ಆದಾಗ ಜೆ ಇಸ್ ಈಕ್ವಲ್ ಟು 2 ಲೆಸ್ ದೆನ್ ಈಕ್ವಲ್ ಟು. ಅದೇ ರೀತಿ ಮುಂದೆ ಪ್ರಿಂಟ್ ಆಫ್ ಸ್ಪೇಸ್ 2 ಸ್ಪೇಸ್ 2 ಇಂದ ಸ್ಪೇಸ್ ಸ್ಟಾರ್ಟ್ ಆಗುತ್ತೆ, 2 3 4 5 4 ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಸ್ಟಾರ್ ಪ್ರಿಂಟ್ ಆಗ್ತಾ ಹೋಗುತ್ತೆ. ರನ್ ಮಾಡೋಣ ಪ್ರೋಗ್ರಾಮ್ನ. ನೆಕ್ಸ್ಟ್ ಲೆಫ್ಟ್ ಆಫ್ ಪಿರಮಿಡ್ ಬಂತು. ಅದೇ ರೀತಿ ಇನ್ವರ್ಟೆಡ್ ಲೆಫ್ಟ್ ಆಫ್ ಪಿರಮಿಡ್ ಬೇಕಂದ್ರೆ ಏನು ಮಾಡೋಂಗಿಲ್ಲ, ನೆಕ್ಸ್ಟ್ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಮತ್ತೆ ಆಗ್ಲಾಗಲ್ಲ ಟೈಮ್ ಆಗುತ್ತೆ. ಲಾಜಿಕ್ ಹೇಳ್ತೀನಿ ಅಷ್ಟೇ ನಾನು ಕಮಿಟ್ ಮಾಡ್ಬಿಡೋಣ. ಅದೇ ರೀತಿ ಇನ್ವರ್ಟೆಡ್ ಲೆಫ್ಟ್ ಆಫ್ ಪಿರಮಿಡ್ ಬೇಕಿದೆ. ಅದು ನಿಮಗೆ ಫಸ್ಟ್ ಈಗ ಬೇಕು. ಈಗ ಫಸ್ಟ್ 5 ಸ್ಪೇಸ್ ಪ್ರಿಂಟ್ ಆಗಿತ್ತು, ನಿಮಗೆ ಈಗ ಹಂಗೆ ಪ್ರಿಂಟ್ ಆಗಂಗಿಲ್ಲ. ಫಸ್ಟ್ ಆಮೇಲೆ 4 ಸ್ಟಾರ್. ಅದಕ್ಕೆ ನಾವಿಲ್ಲಿ ಕೆ ಇಸ್ ಈಕ್ವಲ್ ಟು 5 ತಗೋಣ, ಇಲ್ಲಿ 5 ಕೊಡೋಣ. ಯಾಕಂದ್ರೆ ಕೆ 1 ಇದ್ದಾಗ ಫಸ್ಟ್ 5 ಪ್ರಿಂಟ್ ಆಗುತ್ತೆ ಸ್ಟಾರ್. ನೆಕ್ಸ್ಟ್ ಇಲ್ಲಿ 2 ಆದ್ರೆ 2 ಲೆಸ್ ದೆನ್ ಈಕ್ವಲ್ ಟು 5. ನೆಕ್ಸ್ಟ್ ಅದೇ ರೀತಿ 3 ಬಂದಾಗ ಇಲ್ಲಿ ಫಸ್ಟ್ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಬೇಕಿದ್ರೆ ಪ್ರೋಗ್ರಾಮ್ ನೋಡಿ ಬರುತ್ತೆ. ನೋಡಿ ಇವಾಗಲೇ ಇನ್ವರ್ಟೆಡ್ ರೈಟ್ ಇನ್ವರ್ಟೆಡ್ ಲೆಫ್ಟ್ ಆಫ್ ಪಿರಮಿಡ್ ಬಂತು. ಏನಿಲ್ಲ ಇದಕ್ಕೆ, ಅವಾಗಲೇ ಅದು ಹೇಗಿತ್ತು ಹಾಗೆ ಅದೇ ರೀತಿ ಇಲ್ಲಿ 1 ಇಲ್ಲಿ ಐ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 1 ಎಲ್ಲಿಂದ ತಕ ಅದು ಎಲ್ಲಿಂದ ತಕ ಹೇಳುತ್ತೆ, ಫಸ್ಟ್ 5 ಇದ್ರೆ 1 ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆ ಐ ಅದು ಕೊಟ್ಟಿಲ್ಲ ಅಂದ್ರೆ ಲೆಸ್ ದೆನ್ ಈಕ್ವಲ್ ಟು 5 ಅಂದ್ರೆ ಫಸ್ಟ್ ಐ 1 ಇತ್ತಂದ್ರೆ 1 ಲೆಸ್ ದೆನ್ ಈಕ್ವಲ್ ಟು 5 ಟ್ರೂ ಆಗುತ್ತೆ, ಐ ಸ್ಟಾರ್. ನೆಕ್ಸ್ಟ್ ಇಲ್ಲಿ 2 ಬಂತಂದ್ರೆ ಐ ಇಸ್ ಈಕ್ವಲ್ ಟು 2 ಜೆ ಇಸ್ ಈಕ್ವಲ್ ಟು ನೆಕ್ಸ್ಟ್ 2 ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ 2 ಇಸ್ ಲೆಸ್ ದೆನ್ ಈಕ್ವಲ್ ಟು 5 4 ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಮತ್ತೆ ಸ್ಟಾರ್, ನೆಕ್ಸ್ಟ್ ಬ್ಯಾಕ್ ಸ್ಲೆಕ್ಷನ್. ನೆಕ್ಸ್ಟ್ ಅದೇ ರೀತಿ ಪ್ರೋಗ್ರಾಮ್ ಹಂಗೆ ರನ್ ಆಗ್ತಾ ಹೋಗುತ್ತೆ. ಈಗ ಫುಲ್ ಪಿರಮಿಡ್ ಮಾಡ್ಬೇಕಂದ್ರೆ ಫಸ್ಟ್ 1, ಆಮೇಲೆ ಇದೇ ರೀತಿ ನೆಕ್ಸ್ಟ್ 2 ಬರ್ಬೇಕಾಗುತ್ತೆ. ಸ್ಪೇಸ್ 1 2 3 ಇಲ್ಲೆಲ್ಲ ಸ್ಪೇಸ್ ಬರ್ಬೇಕಾಗುತ್ತೆ ಈ ತರ.
ನೆಕ್ಸ್ಟ್ 1 2 3 4 ಅದಕ್ಕೆ ಈಗ ಸಪೋಸ್ 5 ರೋಸ್ ಬೇಕಾಗುತ್ತೆ. 5 ಪ್ರಿಂಟ್ ಮಾಡ್ತೀನಿ ಅಂದ್ರೆ 3 4 5 ಈ ರೀತಿ ಈಗ ಕೋಡ್ ಬಾಕ್ಸ್ ಅಲ್ಲಿ ಮಾಡ್ತಾ ಹೋಗೋಣ. ಇನ್ವರ್ಟೆಡ್ ಫುಲ್ ಪ್ರಿಂಟ್ ಮಾಡತ್ತು. ನೆಕ್ಸ್ಟ್ ಫುಲ್ ಪಿರಮಿಡ್, ಅದಕ್ಕೆ ಅದೇ ಅಗ್ಲಲ್ಲ ಮತ್ತೆ ಏನ್ ಬೇಕು ಅದು ಕಾಪಿ ಮಾಡ್ಕೊಳ್ಳೋಣ. ಹ್ಯಾಶ್ ಇನ್ಕ್ಲೂಡ್ ಅಷ್ಟೇ ಇದಕ್ಕೆ. ಇದಕ್ಕೆ ಲಾಜಿಕ್ ಮಾತ್ರ ಚೇಂಜ್ ಮಾಡ್ತಾ ಹೋಗೋಣ. ಅದಕ್ಕೆ ಇಷ್ಟೇ ಇರುತ್ತೆ ಸದ್ಯಕ್ಕೆ. ನೀವು ಫಸ್ಟ್ 5 ಆಗುತ್ತಾಗ 5 ಆದ್ಮೇಲೆ ನೆಕ್ಸ್ಟ್ \n 5 ಆಗಿದ ತಕ್ಷಣ 5 ಸ್ಟಾರ್ ಪ್ರಿಂಟ್ ಆಗಬೇಕು. ಫಸ್ಟ್ ಫಾರ್ ಲೂಪ್ j is equal to 1, j less than or equal to 5, j ಪ್ಲಸ್ ಪ್ಲಸ್. ಇಲ್ಲಿ ನಮಗೆ ಫಸ್ಟ್ ಸ್ಪೇಸ್ ಪ್ರಿಂಟ್ ಆಗೋಗುತ್ತೆ, ಎಷ್ಟು ಸ್ಪೇಸ್ ಅಂತ. ನೆಕ್ಸ್ಟ್ ಪ್ರಿಂಟ್ ಎಫ್ ಒಳಗೆ ನೆಕ್ಸ್ಟ್ ಇಲ್ಲ ಇನ್ನೊಂದು ಫಾರ್ ಲೂಪ್ ತಗೊಳ್ಳೋಣ. k is equal to 1, k less than or equal to 5, k ಪ್ಲಸ್ ಪ್ಲಸ್. ನೆಕ್ಸ್ಟ್ ಪ್ರಿಂಟ್ ಎಫ್ ಒಳಗೆ ಸ್ಪೇಸ್ ಸ್ಟಾರ್ ಪ್ರಿಂಟ್ ಮಾಡೋಕ್ಕಾಗುತ್ತೆ. ಈಗ ಹೆಂಗ್ ಪ್ರಿಂಟ್ ಆಗೋದು ಅಂದ್ರೆ ಇಲ್ಲ ಎಲ್ಲರ ಕಡೆ 5 ಗ್ಯಾಪ್ ಬಂದು 5 ಕಾಲಮ್ ಪ್ರಿಂಟ್ ಆಗುತ್ತೆ. ನಿಮಗೆ ಹಂಗಲ್ಲ ಬೇಕಾಗಿರೋದು ಫಸ್ಟ್ ಸ್ಪೇಸ್ ಎಷ್ಟು ಬೇಕು ಅದಕ್ಕೆ ಸ್ಟಾರಿಗೆ ಅಷ್ಟು 5 ಸ್ಪೇಸ್ ಬರಬೇಕು. ಆಮೇಲೆ 1 ಸ್ಟಾರ್ ಪ್ರಿಂಟ್ ಆಗಬೇಕು. ಆಮೇಲೆ ನೆಕ್ಸ್ಟ್ 2 ಸ್ಟಾರ್ ಬರಬೇಕು, ಸ್ಪೇಸ್ 2 ಸ್ಟಾರ್ ಪ್ರಿಂಟ್ ಆಗಬೇಕು. ಆ ರೀತಿ ಬೇಕು. ಅದಕ್ಕೆ ಫಸ್ಟ್ 1 ಆಗುತ್ತೆ. ನೆಕ್ಸ್ಟ್ ಜೈ ಫಸ್ಟ್ 5 ಹಿಂಗೆ ಪ್ರಿಂಟ್ ಆಗ್ಬೇಕಂತಂದ್ರೆ ಫಸ್ಟ್ ಐ ಹೆಂಗ್ ಪ್ರಿಂಟ್ ಆಗುತ್ತೆ ಅಂದ್ರೆ ಐ ಕೊಡೋಣ. ಯಾಕಂದ್ರೆ ಐ 1 ಇದ್ದಾಗ 1 ಲೆಸ್ ದನ್ ಈಕ್ವಲ್ ಟು 5, 1 ಇತ್ತಂದ್ರೆ ಸಪೋಸ್ 1 ಅಂತಂದ್ರೆ ಲೆಸ್ ದನ್ ಈಕ್ವಲ್ ಟು 1, 5 ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 2 ಬಂತಂದ್ರೆ ಈ ಇನ್ಕ್ರಿಮೆಂಟ್ 2 ಆತಂದ್ರೆ ನೆಕ್ಸ್ಟ್ ಕಮ್ಮಿ ಆಗುತ್ತೆ. 2 ನೆಕ್ಸ್ಟ್ 4 ಸ್ಪೇಸ್. ಅದೇ ರೀತಿ 3 ಬಂತಂದ್ರೆ ನೆಕ್ಸ್ಟ್ 3 4 5 3 ಸ್ಪೇಸ್. ನೆಕ್ಸ್ಟ್ 2 ಬಂದ್ರೆ 2, 1 ಬಂತಂದ್ರೆ 1 ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಫಸ್ಟ್ ನೀವು ಎಷ್ಟು ಪ್ರಿಂಟ್ ಆಗಬೇಕಾಗುತ್ತೆ, 1 ಸ್ಟಾರ್, ಆಮೇಲೆ 2 ಸ್ಟಾರ್, 3 ಸ್ಟಾರ್. ಫಸ್ಟ್ ಇಲ್ಲಿ ಲೆಸ್ ದನ್ ಈಕ್ವಲ್ ಟು ಐ ಕೊಟ್ಟು ಅಂದ್ರೆ k1 ಲೆಸ್ ದನ್ ಈಕ್ವಲ್ ಟು ಐ 1 ಅಂತಂದ್ರೆ 1 ಸ್ಟಾರ್ ಪ್ರಿಂಟ್. ಅದೇ ರೀತಿ 2 ಅಂತಂದ್ರೆ ಕೆ ಇಲ್ಲಿ ಐ ಈಕ್ವಲ್ ಟು 2 ಅಂತಂದ್ರೆ 1 ಲೆಸ್ ದನ್ ಈಕ್ವಲ್ ಟು 1, ನೆಕ್ಸ್ಟ್ ಒಂದು 2 2 ಸ್ಟಾರ್ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೆ 1 ಇರುತ್ತೆ. ನೆಕ್ಸ್ಟ್ ಐ 3 ಇನ್ಕ್ರಿಮೆಂಟ್ 3 ಆದಾಗ ಇಲ್ಲಿ 3 ಆತಂದ್ರೆ ಫಸ್ಟ್ ಅಷ್ಟೇ ಐ ಈಕ್ವಲ್ ಟು 1, 1 ಲೆಸ್ ದನ್ ಈಕ್ವಲ್ ಟು 1, ಐ ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಕೆ ಈಕ್ವಲ್ ಟು 1 ಲೆಸ್ ದನ್ ಈಕ್ವಲ್ ಟು ಐ 1 ಸ್ಟಾರ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ \n ಎಕ್ಸಿಟ್ ಆಗುತ್ತೆ. ಯಾಕಂದ್ರೆ ಕೆ ಲೆಸ್ ದನ್ ಈಕ್ವಲ್ ಟು 1, ನೆಕ್ಸ್ಟ್ 2 ಬಂದ್ರೆ ಇನ್ಕ್ರಿಮೆಂಟ್ ಅಪ್ ಆಗುತ್ತೆ. ಐ ಈಕ್ವಲ್ ಟು 2 ಆಗುತ್ತೆ. ಜೆ ಲೆಸ್ ದನ್ ಈಕ್ವಲ್ ಟು 2 ಲೆಸ್ ದನ್ ಈಕ್ವಲ್ ಟು 5. ಅದರಿಂದ 2 ಇದಾಗುತ್ತೆ. ನೆಕ್ಸ್ಟ್ ಜೆ 3 ಆಗುತ್ತೆ. ನೆಕ್ಸ್ಟ್ 4 5 ಅಲ್ಲಿಂದ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ 2 ಕೆ ಈಕ್ವಲ್ ಟು 1 ಲೆಸ್ ದನ್ ಈಕ್ವಲ್ ಟು ಐ. ಫಸ್ಟ್ 1 ಲೆಸ್ ದನ್ ಈಕ್ವಲ್ ಟು 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 ಲೆಸ್ ದನ್ ಈಕ್ವಲ್ ಟು 2. ರನ್ ಮಾಡೋಣ ಹೇಗಿದೆ. ಅದೇ ರೀತಿ ಇದು ನೆನಪು ಕೊಟ್ರೆ ಆಮೇಲೆ ನಮಗೆ ಅವರ ಕ್ಲಾಸ್ ಪ್ರಿಂಟ್ ಮಾಡಕ್ಕೆ ಮತ್ತೆ ಡೈಮಂಡ್ ಪ್ರಿಂಟ್ ಮಾಡಕ್ಕೆ ಇದೇ ರೀತಿ ಬೇಕಾಗುತ್ತೆ. ನೆಕ್ಸ್ಟ್ ಫುಲ್ ಪಿರಮಿಡ್ ಆಯ್ತು. ನೆಕ್ಸ್ಟ್ ಅದೇ ರೀತಿ ಇನ್ವರ್ಟೆಡ್ ಫುಲ್ ಪಿರಮಿಡ್ ನೋಡೋಣ. ಇನ್ವರ್ಟೆಡ್ ಫುಲ್ ಪಿರಮಿಡ್ ಅದೇ ರೀತಿ ಬೇಕಾಗುತ್ತೆ. ಆದ್ರೆ ಅದು ಇನ್ವರ್ಟ್ ಆದ್ರೆ ಹೆಂಗಿರ್ತದೆ ಅಪೋಸಿಟ್ ಪ್ರಿಂಟ್ ಆಗಬೇಕಾಗುತ್ತೆ. ಫಸ್ಟ್ ಫಸ್ಟ್ j is equal to 1, j less than or equal to 5, j plus plus space print first. Next for k is equal to 1, k less than or equal to 5, k plus plus ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟಾರ್ ಪ್ರಿಂಟ್ ಮಾಡೋಕ್ಕಾಗುತ್ತೆ. ಈ ತರ ಬರ್ಕೊಂಡ್ರೆ ಏನಾಗುತ್ತೆ, ಈಗ ನಮಗೆ 5 ಎಲ್ಲರ ಕಡೆ 5 ಸ್ಪೇಸ್ ಕೊಟ್ಟು 5 ಕಾಲಮ್ಸ್ ಪ್ರಿಂಟ್ ಹಾಕವೆ. ನಮಗೆ ಫಸ್ಟ್ ಹೆಂಗ್ ಹೋಗ್ಬೇಕು, 5 ಸ್ಟಾರ್ ಪ್ರಿಂಟ್ ಆಗಬೇಕು. ಆಮೇಲೆ 4 ಸ್ಟಾರು, ಆಮೇಲೆ 3 ಸ್ಟಾರು, 2 ಸ್ಟಾರು, 1 ಸ್ಟಾರ್,
ಪ್ರಿಂಟ್ ಆಗೋಗುತ್ತೆ ಸ್ಪೇಸ್ ತರ ಫಸ್ಟ್ ಒಂದ್ ಸ್ವಲ್ಪ ಸ್ಪೇಸ್ ಹೆಂಗಂದ್ರೆ ಹೆಂಗ್ ಪ್ರಿಂಟ್ ಆಗ್ಬೇಕಂದ್ರೆ ನನಗೆ ಫಸ್ಟ್ 1 2 3 4 5 ಫಸ್ಟ್ ಈ ತರ 5 ಆಮೇಲೆ 1 2 3 4 ಇಲ್ಲೆಲ್ಲ ಮತ್ತೆ ಇಲ್ಲಿ ಸ್ಪೇಸ್ ಬರೋಕ್ಕಾಗುತ್ತೆ. ನೆಕ್ಸ್ಟ್ ಎಲ್ಲಿ 2 ಸ್ಪೇಸ್ ಕೊಡಬೇಕು, ಆಮೇಲೆ ನೆಕ್ಸ್ಟ್ ಟೈಮ್ ಬರೋಕು ಮತ್ತೆ ಸ್ಟಾರ್ ಬರೋಕು 2 3 ಬರುತ್ತೆ. ನೆಕ್ಸ್ಟ್ ಈ ಕಡೆ 3 ಸ್ಪೇಸ್ ಬರೋಕು ಮತ್ತೆ 2 ಸ್ಟಾರ್ ಬರೋಕು. ನೆಕ್ಸ್ಟ್ ಇಲ್ಲಿ 4 ಸ್ಪೇಸ್ ಆಮೇಲೆ ಇಲ್ಲಿ 1 ಸ್ಟಾರ್ ಬರಬೇಕಾಗುತ್ತೆ. ಈ ರೀತಿ ಬರ್ಬೇಕಂದ್ರೆ ಫಸ್ಟ್ ಫಾರ್ ಲೂಪ್ 5 ರೋಸ್ 5 ಕಾಲಮ್ಸ್ ತಗೊಂಡ್ರೆ ಇಲ್ಲಿ 5 ಸ್ಪೇಸ್ ಪ್ರಿಂಟ್ ಆಗುತ್ತೆ. ಆಮೇಲೆ 5 ಸ್ಟಾರ್ಸ್ 5 ರೋಸ್ 5 ಕಾಲಮ್ಸ್ ತರ ಸ್ಟಾರ್ ಪ್ರಿಂಟ್ ಆಗ 20 ಸ್ಟಾರ್ಸ್ಗಳು ಇಲ್ಲ ಇದು ಇಲ್ಲ ಇದು ಇಲ್ಲ ಇದು. ಅದಕ್ಕೆ ನಾವೇನ್ ಮಾಡಬೇಕು, ಫಸ್ಟ್ ಸ್ಪೇಸ್ 1 ಸ್ಪೇಸ್ ಕೊಡಬೇಕು, ಆಮೇಲೆ 2 ಸ್ಪೇಸ್ 3 ಸ್ಪೇಸ್ 4 ಸ್ಪೇಸ್ 5 ಸ್ಪೇಸ್ ಕೊಡಬೇಕು. ಆಮೇಲೆ ಫಸ್ಟ್ ಸ್ಟಾರ್ಗಳನ್ನ ಅಷ್ಟೇ ಡಿಕ್ರಿಮೆಂಟ್ ಮಾಡ್ಕೊಂತ ಬರ್ಬೇಕು. ಫಸ್ಟ್ 5 ಸ್ಟಾರು, ಆಮೇಲೆ 4 ಸ್ಟಾರು, 3 ಸ್ಟಾರು, 2 ಸ್ಟಾರು, 1 ಸ್ಟಾರ್. ಅದಕ್ಕೆ ಈ ತರ ಪ್ರಿಂಟ್ ಮಾಡಿದ್ರೆ ಈಗ ನೋಡೋದು 5 ರೋಸ್ ಬಿಟ್ಟು 5 ಪ್ರಿಂಟ್ ಆಗೋದು ತೋರಿಸ್ತೀನಿ. ಫಸ್ಟ್ ಸ್ಟಾರ್ ಅಲ್ಲ, ಇನ್ವರ್ಟೆಡ್ ಅಲ್ಲ, ಈ ರೀತಿ ಪ್ರಿಂಟ್ ಆಗಬೇಕಂತಂದ್ರೆ ಹಿಂಗೆ ಸ್ಟಾರ್ ಪ್ರಿಂಟ್ ಆಗುತ್ತೆ ಫುಲ್ ಪಿರಮಿಡ್. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಸ್ಪೇಸ್ ನ ಕಡಿತಾ ಬರ್ಬೇಕು. ಫಸ್ಟ್ 5 ಸ್ಪೇಸ್ ಬರಬಾರ್ದು, ಆಮೇಲೆ ನೆಕ್ಸ್ಟ್ 1 ಸ್ಪೇಸ್ 2 ಸ್ಪೇಸ್ 3 ಸ್ಪೇಸ್ 4 ಸ್ಪೇಸ್ 5 ಸ್ಪೇಸ್. ಸ್ಟಾರ್ ಕೂಡ ಇದೆ 5 4 3 2 1 ಸ್ಟಾರ್ ಪ್ರಿಂಟ್ ಆಗಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮಗೆ ಎಷ್ಟು ಬರ್ಬೇಕಾಗುತ್ತೆ, ಫಸ್ಟ್ ಸ್ಪೇಸ್ಗೆ ಫಸ್ಟ್ ಒಂದೇ ಸ್ಪೇಸ್ ಬೇಕು, ಕಮ್ಮಿದ್ರೆ 2 ಸ್ಪೇಸ್. ಅದಕ್ಕೆ ಜೆ ಇಸ್ ಈಕ್ವಲ್ ಟು ಹೆಂಗಂದ್ರೆ ಐ ಯಾವಾಗ ಹೆಂಗೆ ಎಷ್ಟಿರುತ್ತೋ ಅಷ್ಟೇ ಸ್ಪೇಸ್ ಪ್ರಿಂಟ್ ಆಗುತ್ತೆ. ಇಲ್ಲಿ 2 ಸಪೋಸ್ 2i ಇಸ್ ಈಕ್ವಲ್ 2 ಆದ್ಮೇಲೆ ತಾನೆ 2 ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಆದಾಗ 3. ಅದೇ ರೀತಿ ಇಲ್ಲಿ ನಮಗೆ ಸ್ಟಾರ್ಗಳು ಹೆಂಗ್ ಪ್ರಿಂಟ್ ಆಗ್ಬೇಕಂದ್ರೆ 5 ಸ್ಟಾರು 4 ಸ್ಟಾರು 3 ಸ್ಟಾರು 2 ಸ್ಟಾರು ಆಗುತ್ತೆ. ಐ ಕೊಟ್ರೆ ಐ ಈಕ್ವಲ್ ಟು 5. ಫಸ್ಟ್ ಐ ಇಸ್ ಈಕ್ವಲ್ ಟು 1 ಇತ್ತಂದಾಗ ಸಪೋಸ್ ಈ ಪೇಷಂಟ್ ಆಗುತ್ತೆ ಒಳಗೆ ಬರುತ್ತೆ. ಜೆ ಇಸ್ ಈಕ್ವಲ್ ಟು 1 ಜಸ್ಟ್ ಲೆಸ್ ಈಕ್ವಲ್ ಟು ಐ. 1 ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 2 ಆದಾಗ ಜೆ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಫಾಲ್ ಬರುತ್ತೆ. ಕೆ ಇಸ್ ಈಕ್ವಲ್ ಟು ಐ 1 ಲೆಸ್ ಈಕ್ವಲ್ ಟು 5 2 1 ಸ್ಟಾರ್ ಪ್ರಿಂಟ್. ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು 1 ಇರುತ್ತೆ. ನೆಕ್ಸ್ಟ್ 2 ಇಂಕ್ರಿಮೆಂಟ್ ಆದಾಗ 2 ಇಸ್ ಇಂಕ್ರಿಮೆಂಟ್ ಈಕ್ವಲ್ ಟು 5 ಪ್ರಿಂಟ್ ಮಾಡಿದ್ರೆ ಇನ್ನು ಫುಲ್ ಪಿರಮಿಡ್ ಸಿಕ್ತು. ಅದೇ ರೀತಿ ನಾವೀಗ ಏನ್ ಪ್ರಿಂಟ್ ಮಾಡೋಣ ಅಂದ್ರೆ ಡೈಮಂಡ್ ಏನು ಇಲ್ಲ. ಈಗ ನೋಡಿದ್ವಲ್ಲ ನಾವು ಫುಲ್ ಪಿರಮಿಡ್ ಇನ್ವರ್ಟೆಡ್ ಫುಲ್ ಪಿರಮಿಡ್ ನ ಬರೀಬೇಕಾಗುತ್ತೆ. ಫುಲ್ ಪಿರಮಿಡ್ ನ ಕಾಪಿ ಮಾಡ್ಕೊಡ್ರಿ. ಅದೇ ಇನ್ನೊಂದ್ಸತಿ ಲಾಜಿಕ್ ಕಲ್ತೀನಿ ಫುಲ್ ಪಿರಮಿಡ್ ಏನ್ ಮಾಡಿದೆ ಅಂತ. ಇನ್ಕ್ಲೂಡ್ ನೋಡಿದ್ವಿ ಈ ಪ್ರೋಗ್ರಾಮ್ ನ ಇನ್ವರ್ಟೆಡ್ ಫುಲ್ ಪಿರಮಿಡ್. ಈಗ ಅವರ ಕ್ಲಾಸ್ ನೋಡೋಣ. ಅವರ ಕ್ಲಾಸಿಗೆ ಏನಿಲ್ಲ, ಫುಲ್ ಪಿರಮಿಡ್ ಬೇಕಾಗುತ್ತೆ. ಫುಲ್ ಪಿರಮಿಡ್ ಇನ್ವರ್ಟೆಡ್ ಫುಲ್ ಪಿರಮಿಡ್ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಅದೇ ಅಲ್ಲಿ ಸ್ವಲ್ಪ ಚೇಂಜ್ ಮಾಡೋದಾಗುತ್ತೆ ಅಷ್ಟೇ. ನೋಡಿದ್ದೀವಿ ಪ್ರಿಂಟ್ ಆಗುತ್ತೆ. ಇನ್ವರ್ಟೆಡ್ ಫುಲ್ ಪಿರಮಿಡ್ ಬೇಕಾಗುತ್ತೆ, ಆಮೇಲೆ ಫುಲ್ ಪಿರಮಿಡ್ ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ನಾವು ಹಾಗೆ ಬೇಕಂದಂಗೆ ಫಸ್ಟ್ ಪಿರಮಿಡ್ ಬರ್ಕೊಂಡ್ಬಿಡೋಣ. ಇದಕ್ಕೆ ಫುಲ್ ಉಲ್ಟಾ ಪ್ರಿಂಟ್ ಆಗೋದಕ್ಕೆ ಇದಂದ್ರೆ ಮೇಲೆ ಇರೋದನ್ನೇ ಕಾಪಿ ಮಾಡ್ಬಿಡೋಣ. ಇನ್ವರ್ಟೆಡ್ ಫುಲ್ ಪಿರಮಿಡ್ ಇರೋದನ್ನ ಈಗ ಇನ್ವರ್ಟೆಡ್ ಫುಲ್ ಪಿರಮಿಡ್ ಪ್ರಿಂಟ್ ಆಗುತ್ತೆ ನೋಡಿ. ಇದಕ್ಕಿದೆ ಪ್ರಿಂಟ್ ಆಯ್ತು. ನಮಗೇನು ಅರ್ಧ ಇನ್ವರ್ಟೆಡ್ ಫುಲ್ ಪಿರಮಿಡ್ ಅಂದ್ರೆ ಈಗ ನಮಗೆ ಸಪೋಸ್ ಈ ತರ ಸಿಕ್ಕಿದೆ. ನಮಗೆ ಇಲ್ಲಿ ನಾವು ನೆಕ್ಸ್ಟ್ ಈ ಕಡೆ 2 ಇದೇ ರೀತಿ, ನೆಕ್ಸ್ಟ್ ಇಲ್ಲಿ 3, ಇದೇ ರೀತಿ 4 5 ಇದು ಹೇಗಿದೆ ಅದೇ ರೀತಿ 1 2 3 4 5 ಇಲ್ಲಿ 1 ಇರೋದ್ನ 2 ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನೋಡಿದ್ವಿ. ನೆಕ್ಸ್ಟ್ ಇದೇ ಫಾರ್ ಲೂಪ್ ನ
ನೋಡ್ಕೊಂಡಿರ್ಬೇಕಿರ ಇನ್ವರ್ಟೆಡ್ ನೋಡಿದ್ದೇವಾಗ್ಲೇ ನೀವು ಹೇಳ್ಕೊಟ್ಟಿದ್ದೀನಿ ಇನ್ವರ್ಟೆಡ್ ಪ್ರಿಂಟ್ ಮಾಡೋದನ್ನ. ಅದೇ ಕಪ್ ಮಾಡ್ಕೊಳ ನೆಕ್ಸ್ಟ್ ಬರ್ಕೊಂಡ್ಬಿಡೋಣ ಹಾಕಿದೆ. ಯಾಕಂದ್ರೆ ಇದು ಮೇಲಿರೋದು ಇದು ಇನ್ ಫುಲ್ ಪ್ರಿಂಟ್ ಮಾಡುತ್ತೆ ಇರೋದಕ್ಕೆ. ಇಲ್ಲಾಂದ್ರೆ ಇಲ್ಲಿ ಬಿಟ್ಟು ಸ್ಪೇಸ್ ಕೊಟ್ಟಿರೋಣ. ಈಸ್ ಈಕ್ವಲ್ ಟು ಲೆಸ್ ದೆನ್ ಈಕ್ವಲ್ ಟು ಐ. ಫಸ್ಟ್ ಇದು ಉಲ್ಟಾ ಪ್ರಿಂಟ್ ಆಗೋದಕ್ಕೆ ಆಯ್ತು. ನೆಕ್ಸ್ಟ್ ಇದು ನಾವೇ ಪ್ರಿಂಟ್ ಮಾಡಬೇಕಂದ್ರೆ ಇದನ್ನ ಫಸ್ಟ್ ಸ್ಪೇಸು, ಆಮೇಲೆ ಒಂದು 4 ಸ್ಪೇಸು, ಫಸ್ಟ್ ಸ್ಟಾರ್, ಆಮೇಲೆ 2, ಆಮೇಲೆ 3 ಸ್ಪೇಸು, 4 ಸ್ಪೇಸು, 2 ಸ್ಟಾರ್, 3 ಸ್ಪೇಸು, 2 ಸ್ಟಾರ್. ಅದಕ್ಕೆ ಜೆ ಇಸ್ ಈಕ್ವಲ್ ಟು 1 ಬದಲಿ ಐ ಕೊಡೋಣ. ಯಾಕಂದ್ರೆ ಐ ಲೆಸ್ ದೆನ್ ಈಕ್ವಲ್ ಟು 5. ಫಸ್ಟ್ ಐ ಎಷ್ಟಿರುತ್ತೋ ಅಷ್ಟು ಸ್ಪೇಸ್, ಐ 1 ಆಗಿದ ತಕ್ಷಣ ಐ ಸ್ಪೇಸ್, ನೆಕ್ಸ್ಟ್ ಹೋದ್ರೆ 4 ಸ್ಪೇಸ್. ಅದೇ ರೀತಿ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟಾರ್ ಹೇಗೆ ಅಂದ್ರೆ ಸ್ಟಾರ್ ಕೂಡ ಹೇಗೆ ಪ್ರಿಂಟ್ ಆಗ್ಬೇಕಂದ್ರೆ ಫಸ್ಟ್ 1 ಇರುತ್ತೆ, ಅಲ್ಲಿ 2 ಸ್ಟಾರ್ ಪ್ರಿಂಟ್ ಆಗ್ಬೇಕಾಗಿದ್ದರಿಂದ ನಾವು ಫಸ್ಟ್ ಸ್ಟಾರ್ 2 ಪ್ರಿಂಟ್ ಮಾಡಬೇಕು. ಫಸ್ಟ್ ಸ್ಟಾರ್ 2, ಆಮೇಲೆ 3, 4, 5. ಕೆ ಇಸ್ ಈಕ್ವಲ್ ಟು 1 ಲೆಸ್ ದೆನ್ ಈಕ್ವಲ್ ಟು ಏನಂದ್ರೆ ಐ ಪ್ಲಸ್ 1 ಕೊಡೋಣ. ಯಾಕಂದ್ರೆ ಐ 1 ಆಗೈತೆ ಅಂದ್ರೆ 1 ಪ್ಲಸ್ ಐ ಪ್ಲಸ್ 1 ಪ್ಲಸ್ 2. ಫಸ್ಟ್ 1 ಸ್ಟಾರ್ ಇಲ್ಲಿ ಇರುತ್ತೆ, ಅದಕ್ಕಿಂತ 2 ಆಗುತ್ತೆ. ಕೆ ಇಸ್ ಈಕ್ವಲ್ ಟು 1 ಲೆಸ್ ದೆನ್ ಈಕ್ವಲ್ ಟು ಐ ಪ್ಲಸ್ 1. ಹೆಂಗೆ ಅಂದ್ರೆ ಫಾರ್ ಇಸ್ ಈಕ್ವಲ್ ಟು 1 ಲೆಸ್ ದೆನ್ ಈಕ್ವಲ್ ಟು ಫನ್ ಐ ಪ್ಲಸ್ ಪ್ಲಸ್ ಐ ಇಸ್ ಈಕ್ವಲ್ ಟು 1 ಆದಾಗ ಇಲ್ಲಿ ಜೆ ಇಸ್ ಈಕ್ವಲ್ ಟು 1 ಜೆ ಲೆಸ್ ದೆನ್ ಈಕ್ವಲ್ ಟು ಐ 1 ಇದ್ರೆ 1 ಸ್ಟಾರ್ ಸ್ಪೇಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ 1 2 3 4 5 ಸ್ಟಾರ್ ಪ್ರಿಂಟ್ ಆಗುತ್ತೆ. ಅದೇ 5 4 3 2 1 ಪ್ರಿಂಟ್ ಆಗುತ್ತೆ ಸ್ಟಾರ್. ಈಗ ನಮಗೆ ಎ ಪ್ರಿಂಟ್ ಆಗಬೇಕಂದ್ರೆ ಅದ್ರ ಉಲ್ಟಾ ಪ್ರಿಂಟ್ ಆಗುತ್ತೆ. ಅಲ್ಲಿ 1 ಇರುತ್ತೆ, ನೆಕ್ಸ್ಟ್ ಇಲ್ಲಿ 2 3 4 5. ಅದೇ ರೀತಿ ಸೇಮ್ ಕಂಡೀಷನ್ ಫುಲ್ ಪಿರಮಿಡ್ ಇಂದ ಅದೇ ಇಲ್ಲಿ ಐ ಪ್ಲಸ್ 1. ಯಾಕಂದ್ರೆ 1 ಇದೆ, ಅದಕ್ಕೆ 1 ಸ್ಟಾರ್ ಅಲ್ಲ 2 ಸ್ಟಾರ್ ಇಂದ ಪ್ರಿಂಟ್ ಆಗಬೇಕು. ಅದಕ್ಕೆ 2 ಸ್ಟಾರ್ ಪ್ರಿಂಟ್ ಆಗಲಿ ಅಂತ ಕೊಟ್ಟಿದ್ದೇವೆ. ಮತ್ತೆ ಇಕ್ವಲ್ ಟು 5 4 ಮಾಡೋಣ. ಯಾಕಂದ್ರೆ ಅಲ್ಲಿ ನಮಗೆ ಒಂದು ರೋ ಕಮ್ಮಿ ಮಾಡ್ತಿದ್ದರಿಂದ ಅದರಿಂದ ಇಲ್ಲಿ 5 ರೋ ಬರುತ್ತೆ. ಆದ್ರೆ 5 ರೋ ಮೇಲೆ ಇಲ್ಲಿ ಒಂದು ಸ್ಟಾರ್, ನಾವು ಒಂದು ಸ್ಟಾರ್ ಪ್ರಿಂಟ್ ಮಾಡ್ತಿಲ್ಲ, ಮಿಸ್ ಮಾಡ್ತಿದ್ದೀವಿ. ಅದರಿಂದ ಒಂದು ಮೈನಸ್ ಮಾಡಬೇಕಾಗುತ್ತೆ. ಈಕ್ವಲ್ ಟು ಲೆಸ್ ದೆನ್ ಈಕ್ವಲ್ ಟು 4 ಕೊಡೋಣ. ಪ್ಲಸ್ ಪ್ರಿಂಟ್ ಆಗಿದೆ. ಅದೇ ರೀತಿ ಫಸ್ಟ್ 5 ಸ್ಟಾರ್ 4 3 2 1 ಆಮೇಲೆ 2 3 4 5 ಇದೇ ರೀತಿ ಪ್ರಿಂಟ್ ಆಗಿದೆ ಯಾವಾಗಲೂ ಕೂಡ.